ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ. ಕರ್ಣ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಕರ್ಣ ಮತ್ತೆ ನಿಧಿ ಮಧ್ಯೆ ಜಗಳ ಶುರುವಾಗುತ್ತೆ. ಹಾಗೆ ಕರ್ಣನೇ ಮದ್ವೆ ಮಾಡ್ಬೇಕು ಅಂತ ಹುಡುಗನ ಹುಡುಕ್ತಿರೋದ್ರಿಂದ ಖಂಡಿತವಾಗ್ಲೂ ಈಗ ನಿಧಿ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಏನಾಗುತ್ತೋ ಏನೋ, ಒಟ್ನಲ್ಲಿ ಇವತ್ತು ನಿತ್ಯನಿಗೆ ಸತ್ಯ ಗೊತ್ತಾಗುತ್ತೋ ಇಲ್ಲ ಅಂದ್ರೆ ಮನೆಯವ್ರಿಗೆಲ್ಲರಿಗೂ ಇವ್ರ ಪ್ರೀತಿ ವಿಷಯ ಗೊತ್ತಾಗುತ್ತೋ ಒಂದು ಗೊತ್ತಿಲ್ಲ. ಏನಾಗುತ್ತೆ ನೋಡೋಣ ಅಂತ ಹೇಳಿ ಆಗ ರಮೇಶ್ ಅವರು ಹೊರಗೆ ಬರ್ತಾರೆ. ಬಂದಿದ ತಕ್ಷಣ ನಿಧಿ ಮತ್ತೆ ಕರ್ಣ ಇಬ್ರು ಕೂಡ ಜಗಳ ಆಡ್ತಿರ್ತಾರೆ. ಆಗ ನಿಧಿ ಅವರೇ, ಏನಾಗಿದೆ, ನೀವ್ ಯಾಕೆ ಈ ತರ ಕೂಗಾಡ್ತಿದ್ದೀರಾ? ಎಲ್ಲರೂ ಕೂಡ ಮದ್ವೆ ಬಗ್ಗೆ ಮಾತಾಡ್ತಿದ್ರು, ನೀವು ನೋಡಿದ್ರೆ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಲ್ಲ, ಎಲ್ರು ಏನ್ ಅನ್ಕೊಳ್ಳಲ್ಲ ಅಂತ ಕರ್ಣ ಹೇಳಿದಾಗ, ಸಾಕ್ ನಿಲ್ಸಿ ಕರ್ಣ ಸರ್, ಏನ್ ಅನ್ಕೊಂಡಿದ್ದೀರಾ ನಿಮ್ ಮನ್ಸಲ್ಲಿ? ಅಲ್ಲ, ನನಗ್ ಮದ್ವೆ ಮಾಡ್ಬೇಕು ಅಂತ ಹುಡುಗನ್ನ ಹುಡುಕ್ತಿದ್ದೀರಲ್ಲ, ಒಳ್ಳೆ ಸಂಬಂಧ ಬಂದ್ರೆ, ಒಳ್ಳೆ ಹುಡುಗ ಸಿಕ್ಕಿದ್ರೆ ನೀವು ಮದ್ವೆ ಮಾಡಿ ನನ್ನನ್ನ ಕಳಿಸ್ತೀರಾ ಅಂತ ನಿಧಿ ಹೇಳಿದಾಗ, ಹೌದು ನಿಧಿ, ಒಳ್ಳೆ ಸಂಬಂಧ ಬಂದ್ರೆ ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ? ನೀವು ಕೂಡ ಮದ್ವೆ ಆಗಿ ಖುಷಿಯಾಗಿರ್ಬೇಕು, ಅದನ್ನೇ ನಾನು ಕೂಡ ಬಯಸೋದು. ಅಲ್ಲ, ಮನೆಯವರೆಲ್ಲರೂ ಕೂಡ ನಿಮ್ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಈಗ ನಾನ್ ಬೇಡ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದ್ರಲ್ಲೂ ಶಾಂತಮ್ಮ ಅವರು ಮನೆಗೆ ಬರಬಾರ್ದು ಅಂತೆಲ್ಲ ಹೇಳಿರೋದು ನಿಮ್ಗೆ ಗೊತ್ತಿದೆ ಅಲ್ವಾ? ಈಗ ಬೇರೆ ಏನ್ ತಾನೇ ದಾರಿ ಇದೆ ಅಂತ ಕರ್ಣ ಹೇಳಿದ ತಕ್ಷಣ, ಅದಕ್ಕೆ ಈಗ ನಾನ್ ಮದ್ವೆ ಆಗ್ಬೇಕಾ ಕರ್ಣ ಸರ್ ಅಂತ ನಿಧಿ ಹೇಳಿದಾಗ, ಹೌದು ನಿಧಿ ಅವರೇ, ನೀವು ಮದ್ವೆ ಆಗ್ಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ಅದಕ್ಕೆ ಅಲ್ವಾ ಇಷ್ಟೆಲ್ಲ ಮಾತಾಡ್ತಿರೋದು. ನೀವು ನೋಡಿದ್ರೆ ಎಲ್ರಿಗೂ ಅನುಮಾನ ಬರೋ ತರ ಮಾಡಿದೀರಾ. ನನ್ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ನೋಡಿ, ಎಲ್ಲರೂ ಮಾತಾಡ್ತಿದ್ದಾರೆ, ನೀವು ಕೂಡ ಆರಾಮಾಗಿರಿ, ಎಲ್ಲ ಸರಿ ಹೋಗುತ್ತೆ, ನೀವು ಮದ್ವೆ ಆಗಿ ಖುಷಿಯಾಗಿರಿ ಅಂತ ಕರ್ಣ ಹೇಳಿದಾಗ, ಕರ್ಣ ಸರ್, ಏನ್ ಮಾತಾಡ್ತಿದ್ದೀರಾ ನೀವು ಈ ತರ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ ಇಷ್ಟ ಬಂದಂಗೆ ಎಲ್ಲ ಮಾತಾಡ್ತಿದ್ದೀರಲ್ಲ, ಏನ್ ಅನ್ಕೊಂಡಿದ್ದೀರಾ? ಅಷ್ಟಕ್ಕೂ ನಾನು ನೀವು ಇಬ್ರು ಪ್ರೀತಿಸ್ತಿದೀವಿ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ, ನನಗೂ ಗೊತ್ತಿದೆ. ಮನೆಯವ್ರಿಗೇನೋ ಇದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಿದ್ದಾರೆ. ಆದ್ರೆ ನೀವ್ ನೋಡಿದ್ರೆ ನೀವೇ ಮುಂದೆ ನಿಂತು ಒಳ್ಳೆ ಹುಡುಗನ ಹುಡುಕ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಮನೆಯವ್ರಿಗಿಂತ ಜಾಸ್ತಿ ನೀವೇನೆ ನನ್ ಮದ್ವೆ ಮಾಡ್ಬೇಕು ಅಂತ ತಯಾರಿ ಮಾಡ್ಕೋತಿದ್ದೀರಾ ಅಂತ ಕೋಪ ಮಾಡ್ಕೊಂಡು ನಿಧಿ ಹೇಳ್ತಾರೆ, ನೀವ್ ಈ ತರ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕರ್ಣ ಸರ್, ದೊಡ್ಡ ತಪ್ಪು ಮಾಡ್ಬಿಟ್ರಿ. ಹಾಗೆ ನಿಮ್ಮನ್ನ ನಂಬಿ ನಾನು ಕೂಡ ಮೋಸ ಹೋದೆ, ಎಲ್ಲಾನು ಮರೆತು ಅದೇ ತಾನೇ ಆರಾಮಾಗಿದ್ದೀರಾ ನೀವು. ನಾವಿಬ್ರು ಯಾವಾಗ ಒಂದಾಗ್ತೀವೋ ಅಂತ ಕಾಯ್ತಾ ಇದ್ದೀನಿ. ಆದ್ರೆ ನೀವ್ ನೋಡಿದ್ರೆ ನೀವು ನಿತ್ಯ ಅಕ್ಕನ ಜೊತೆ ಖುಷಿಯಾಗಿದ್ದೀರಾ ಅಲ್ವಾ ಅಂತ ನಿಧಿ ಹೇಳಿದಾಗ, ರಮೇಶ್ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಎಲ್ಲ ನಾನು ಅನ್ಕೊಂಡಾಗೆ ಆಗ್ತಿದೆ. ಒಟ್ಟಲ್ಲಿ ನಿಧಿ ಮತ್ತೆ ಕರ್ಣ ಇಬ್ರು ದೂರ ಆಗ್ತಿದ್ದಾರೆ. ಇನ್ನೇನೇ ಇದ್ರು ನಿಧಿ ಮದ್ವೆನ ಕರ್ಣನೇ ಮುಂದೆ ನಿಂತು ಮಾಡಿಸ್ತಾರೆ. ಹಾಗಾದ್ರೆ ನಾನ್ ಅನ್ಕೊಂಡಾಗೆ ಎಲ್ಲ ಆಯ್ತು ಅಂತ ತುಂಬಾ ಖುಷಿ ಪಡ್ತಿರ್ತಾರೆ ಕರ್ಣ. ಇನ್ನೇನೇ ಇದ್ರು ನಾನು ನಿಧಿ ಹತ್ರ ಮಾತಾಡ್ಬೇಕು, ನಿಧಿ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ಇದೆಲ್ಲ ವಿಷಯನೂ ನಿತ್ಯ ಮತ್ತೆ ಮನೆಯವ್ರ ಹತ್ರ ಹೇಳು ಅಂತ ಮಾತಾಡ್ಬೇಕು. ಆಗ ನಿಧಿ ಎಲ್ಲ ಸತ್ಯ ಹೇಳಿದ್ರೆ ಇನ್ನು ಕರ್ಣನ್ ಬಗ್ಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ, ಎಲ್ರು ಕೋಪ ಮಾಡ್ಕೋತಾರೆ. ಇನ್ನು ಕರ್ಣನ್ಗಂತೂ ಖುಷಿಯಾಗಿರಕ್ ಸಾಧ್ಯನೇ ಇಲ್ಲ. ನಿಧಿ, ನಿತ್ಯ, ಕರ್ಣ ಎಲ್ಲರೂ ಏನ್ ಮಾಡ್ತಾರೋ ಈ ವಿಷಯ ಗೊತ್ತಾಗಿದ ತಕ್ಷಣ ಅಂತ ರಮೇಶ್ ಅನ್ಕೊಂಡ್ ನಗ್ತಿರ್ತಾರೆ. ಇನ್ನು ಕರ್ಣ ಮತ್ತೆ ನಿಧಿ ಇಬ್ರು ಬರ್ಲಿಲ್ವಲ್ಲ, ನಾನು ಹೋಗಿ ನೋಡ್ಕೊಂಡ್ ಬರ್ಲಾ ಅಂತ ನಿತ್ಯ ಹೇಳಿದಾಗ, ಅಯ್ಯೋ ನಿತ್ಯ, ಅವ್ರು ಏನೋ ಆಸ್ಪತ್ರೆ ವಿಷಯ ಮಾತಾಡಕ್ಕೆ ಅಂತ ಹೋಗಿದ್ದಾರೆ, ಈಗ ನೀನು ಹೋಗಿ ಏನಂತ ಮಾತಾಡ್ತೀಯಾ? ಅವರು ನಿಧಾನವಾಗಿ ಮಾತಾಡ್ಕೊಂಡ್ ಬರ್ಲಿ ಬಿಡಮ್ಮ ಅಂತ ಮಾಲ್ತಿ ಹೇಳಿದಾಗ, ಹೌದು ನಿತ್ಯ, ಕೆಲ್ಸದ ವಿಷಯ ಅಂತ ಹೇಳಿದ್ಮೇಲೆ ನೀನು ಹೋಗಿ ಮಾತಾಡೋದು ಈಗ ಬೇಡ, ಅವರೇ ಬರ್ತಾರೆ ಅಂತ ಆಗ ಅಜ್ಜಿ ಮತ್ತೆ ಎಲ್ಲರೂ ಮಾತಾಡ್ತಿರ್ತಾರೆ. ಈಗ ಒಳ್ಳೆ ಸಂಬಂಧ ಸಿಕ್ಕಿದೆ, ಆದಷ್ಟು ಬೇಗ ಹೆಣ್ಣು ನೋಡೋ ಶಾಸ್ತ್ರನ ಮಾಡೋಣ ಅಂತ ಶಾಂತಮ್ಮ ಹೇಳಿದ ತಕ್ಷಣ, ಅಲ್ಲ ಶಾಂತಿ, ಇದ್ದಕ್ಕಿದ್ದಾಗೆ ಈ ತರ ಹೇಳ್ಬಿಟ್ರೆ ಹೇಗೆ? ಅಲ್ಲ, ಕರ್ಣ ಹೇಳಿದ್ರಲ್ಲ, ಅವ್ರು ಹೇಗೆ ಏನು ಅಂತ ತಿಳ್ಕೋಬೇಕು, ಹಾಗೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಎಲ್ಲದನ್ನು ವಿಚಾರಿಸಿ ಆಮೇಲೆ ನಾವು ಮುಂದೆ ಏನ್ ಶಾಸ್ತ್ರ ಇದೆಯೋ ಅದನ್ನ ಮಾತಾಡ್ಬೇಕು. ಅದನ್ನ ಬಿಟ್ಟು ನೇರವಾಗಿ ಹೆಣ್ಣು ನೋಡೋ ಶಾಸ್ತ್ರ ಅಂದ್ರೆ ಹೇಗೆ? ಮೊದಲು ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಹುಡುಗ ಹೇಗೆ, ಮನೆಯವ್ರು ಹೇಗೆ ಅಂತ ತಿಳ್ಕೊಂಡ್ಮೇಲೆ ಆಮೇಲೆ ಬೇಕಾದ್ರೆ ಅವ್ರನ್ನ ಬರೋದಕ್ಕೆ ಹೇಳೋಣ. ಅಲ್ಲಿವರೆಗೂ ಏನು ಮಾತಾಡೋದು ಬೇಡ ಅಂತ ನನಗೆ ಅನ್ನಿಸ್ತಿದೆ. ನಾವು ಮನೆಯವ್ರ ಬಗ್ಗೆ ಹುಡುಗನ ಬಗ್ಗೆ ಏನು ತಿಳ್ಕೊಳ್ದೆ ನಿರ್ಧಾರ ಮಾಡೋದು ಬೇಡ ಅನ್ನಿಸ್ತಿದೆ ಅಂತ ನಿತ್ಯ ಹೇಳಿದಾಗ, ಹೌದು, ನನಗೂ ಯಾಕೋ ಹಾಗೆ ಅನ್ನಿಸ್ತಿದೆ ಅಂತ ಕರ್ಣ ಅವ್ರ ಅಜ್ಜಿ ಹೇಳ್ತಾರೆ. ತೇಜಸ್ ಬಗ್ಗೆ ತಿಳ್ಕೊಳ್ದೆ ವಿಚಾರಿಸ್ದೆ ಏನೆಲ್ಲ ಆಯ್ತು ಅಂತ ನೋಡಿದೀವಿ, ಮತ್ತೆ ಅದೇ ತಪ್ಪನ್ನ ಮಾಡೋದು ಬೇಡ ಅಂತ ನನಗೆ ಅನ್ನಿಸ್ತಿದೆ. ಎಲ್ಲ ವಿಚಾರಿಸಿ ಆಮೇಲೆ ಮದ್ವೆ ಮಾತುಕತೆನ ಮುಂದುವರ್ಸೋಣ ಅಂತ ಕರ್ಣ ಅವ್ರ ಅಜ್ಜಿ ಹೇಳ್ತಾರೆ. ಇದ್ಯಾವ್ದ್ರ ಬಗ್ಗೆನೂ ಯಾರು ಯೋಚನೆ ಮಾಡಬೇಡಿ, ಈ ಜವಾಬ್ದಾರಿನ ಕರ್ಣನ್ ಕೊಡೋಣ, ಖಂಡಿತವಾಗ್ಲೂ ಕರ್ಣ ಎಲ್ಲಾದ್ರ ಬಗ್ಗೆನೂ ವಿಚಾರಿಸ್ತಾರೆ ಅಂತ ಕರ್ಣ ಅವ್ರ ಅಜ್ಜಿ ಹೇಳಿದಾಗ, ಹೌದು, ನನಗೂ ಕೂಡ ಹಾಗೆ ಅನ್ನಿಸ್ತಿದೆ, ಎಲ್ಲ ಜವಾಬ್ದಾರಿನೂ ಕರ್ಣನೇ ತಗೋತಾರೆ, ಅವರೇ ಎಲ್ಲಾನು ಮಾತುಕತೆ ಮಾಡ್ತಾರೆ ಅಂತ ಆಗ ನಿತ್ಯ ಹೇಳ್ತಾರೆ. ಅಲ್ಲ, ಎಲ್ಲ ಸರಿ ಹೋಗ್ತಿದೆ ಅನ್ನೋ ಅಷ್ಟರಲ್ಲೇ ಕರ್ಣ ಯಾಕೆ ನಿಧಿ ಮದ್ವೆ ಮಾಡೋದಕ್ಕೆ ಒಪ್ಕೋತಿದ್ದಾರೆ, ನನಗಂತೂ ಅರ್ಥ ಆಗ್ತಿಲ್ಲ ಅಂತ ಮಾಲ್ತಿ ಯೋಚನೆ ಮಾಡ್ತಾ, ಕರ್ಣ ಇದನ್ನೆಲ್ಲ ಒಪ್ಕೊಳಕ್ ಹೇಗ್ ಸಾಧ್ಯ? ಅವ್ರ ಪ್ರೀತಿ ವಿಷಯನ ಎಲ್ಲರ ಮುಂದೆನೂ ಹೇಳ್ತೀನಿ ಅಂತ ಹೇಳಿ ಈಗ ನೋಡಿದ್ರೆ ಮದ್ವೆ ಬಗ್ಗೆ ಹೇಳಿದ ತಕ್ಷಣ ಕರ್ಣ ಒಪ್ಕೊಳಕ್ ಹೇಗ್ ಸಾಧ್ಯ ಅಂತ ಮಾಲ್ತಿ ಅವರು ಯೋಚನೆ ಮಾಡ್ತಿರ್ತಾರೆ. ನಿಧಿ ಕರ್ಣನ್ಗೆ ಬೈತಿರ್ತಾರೆ, ಕರ್ಣ ಸರ್, ನನ್ ನಿಜವಾಗ್ಲೂ ಮೋಸ ಮಾಡ್ಬಿಟ್ರಿ, ನೀವು ಖಂಡಿತವಾಗ್ಲೂ ಈ ತರ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾಕೆ ಈ ತರ ಮೋಸ ಮಾಡಿದ್ರಿ? ಅಲ್ಲ, ನಾವಿಬ್ರು ಮದ್ವೆ ಆಗ್ಬೇಕು, ನಮ್ ಪ್ರೀತಿ ಬಗ್ಗೆ ಎಲ್ಲರ ಹತ್ರನೂ ಹೇಳ್ಬೇಕು ಅಂತ ಅನ್ಕೊಂಡಿದ್ವಿ ತಾನೆ, ಆದ್ರೆ ಎಲ್ಲದನ್ನು ಮರೆತು ನೀವು ಹೇಗಿರಕ್ ಸಾಧ್ಯ ಈ ತರ? ನಿಜವಾಗ್ಲೂ ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಾನು ನಂಬಲ್ಲ, ನಿಮ್ನ ಕ್ಷಮಿಸೋದು ಇಲ್ಲ ಅಂತ ಕೂಗಾಡ್ತಾರೆ ನಿಧಿ. ಜನ ನೋಡ್ತಾ ರಮೇಶ್ ನಗ್ತಾ ಇರ್ತಾರೆ. ಆಗ ಇಂಥವ್ರಿಗೆ ಇದೇ ತರ ಉತ್ತರ ಕೊಡ್ಬೇಕು ಅಲ್ವಾ ಕರ್ಣ?
ಕರ್ಣ ಸರ್, ನಮ್ ವಿರುದ್ಧ ಪ್ಲಾನ್ ಮಾಡಿ ನಾಟಕ ಆಡ್ತಿರೋರ್ಗೆ ಸರಿಯಾಗಿ ಉತ್ತರ ಸಿಕ್ಕಿರುತ್ತೆ. ನಾನು ಈ ತರ ಎಲ್ಲ ಮಾತಾಡ್ತೀನಿ, ನಾನು ಮತ್ತೆ ನೀವು ಜಗಳ ಆಡ್ತೀವಿ ಅಂತ ಅನ್ಕೊಂಡ್ ನಿಂತ್ಕೊಂಡ್ ನೋಡ್ತಿದ್ದಾರೆ. ಆದ್ರೆ ಅವ್ರಿಗೇನ್ ಗೊತ್ತು, ನಾನ್ ಯಾವತ್ತೂ ಕರ್ಣ ಸರ್ನ ಬಿಟ್ಕೊಡಲ್ಲ, ಹಾಗೆ ನಾವ್ ಈ ತರ ಜಗಳನೂ ಆಡಲ್ಲ ಅಂತ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಅನ್ಸುತ್ತೆ ಅಲ್ವಾ ಕರ್ಣ ಸರ್ ಅಂತ ಹೇಳಿದಾಗ ಆಗ ರಮೇಶ್ಗೆ ಆಶ್ಚರ್ಯ ಆಗುತ್ತೆ. ಇದೇನಿದು, ನಿಧಿ ಈ ತರ ಹೇಳ್ತಿದಾರಲ್ಲ, ಹಾಗಾದ್ರೆ ನಾನು ನಿಂತಿರೋದೇನಾದ್ರೂ ನೋಡಿದ್ರ ಅಂತ ರಮೇಶ್ ಯೋಚನೆ ಮಾಡ್ತಿರ್ತಾರೆ. ಆಗ ಕರ್ಣ ಸರ್, ನಿಮ್ಮಿಂದ ನನ್ನನ್ನ ದೂರ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ನಿಧಿ ಮುತ್ ಕೊಡ್ತಾರೆ. ಇದೇನಾಗ್ತಿದೆ ಇಲ್ಲಿ, ನನ್ಗೊಂದು ಅರ್ಥ ಆಗ್ತಿಲ್ವಲ್ಲ. ಅಲ್ಲ, ಇದಕ್ಕಿದಾಗೆ ಮಾತನ್ನ ಬದಲಾಯಿಸಿದ್ರಲ್ಲ, ಅಲ್ಲ ಬೈತಿದ್ರು ನಿಧಿ, ಈಗ ನೋಡಿದ್ರೆ ಈ ತರ ಮಾತಾಡ್ತಿದ್ದಾರೆ ಅಂತ ರಮೇಶ್ ಯೋಚನೆ ಮಾಡ್ತಿರ್ತಾರೆ. ಆಗ ಏನ್ ರಮೇಶ್ ಅವರೇ ಈ ತರ ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ನಾವು ಈ ತರ ಎಲ್ಲ ಜಗಳ ಆಡ್ತೀವಿ, ನಾನು ಮತ್ತೆ ಕರ್ಣ ಸರ್ ದೂರ ಆಗ್ತೀವಿ, ಕರ್ಣ ಸರ್ ಮೇಲೆ ಕೋಪ ಮಾಡ್ಕೊಂಡು ಮನೆಯವ್ರ ಹತ್ರ ಎಲ್ಲ ಸತ್ಯನೂ ಹೇಳ್ತೀನಿ ಅಂತ ಅನ್ಕೊಂಡ್ರಿ ಅಲ್ವಾ? ಆದ್ರೆ ಇದ್ಯಾವ್ದು ನಡಿಲೇ ಇಲ್ಲ. ಎಂತ ಕೆಲಸ ಆಗೋಯ್ತು, ನಿಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ. ಇಷ್ಟು ದಿನ ನಿಮ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ನಿಜವಾಗ್ಲೂ ಈ ತರ ಎಲ್ಲ ಪ್ಲಾನ್ ಮಾಡ್ತೀರಾ ಅಂತ ಗೊತ್ತೇ ಆಗ್ಲಿಲ್ಲ. ನಿಮ್ ಬಗ್ಗೆ ಗೊತ್ತಾಗಿ ಒಳ್ಳೇದೇ ಆಯ್ತು. ಈಗ ನಾವ್ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀವಿ ಅಂತ ಕರ್ಣ ಸರ್, ನಾನು ಹೇಳಿದೆಲ್ಲ ಸರಿಯಾಗಿದೆ ಅಲ್ವಾ ಅಂತ ಆಗ ನಿಧಿ ಹೇಳಿದಾಗ, ಹೌದು ನಿಧಿ, ನೀವು ಮಾತಾಡಿದೆಲ್ಲ ಸರಿಯಾಗೇ ಇದೆ. ಇಷ್ಟೊತ್ತವರೆಗೂ ಇವ್ರು ಅನ್ಕೊಂಡಾಗೆ ಎಲ್ಲ ನಡೀತಿದೆ ಅಂತ ಅನ್ಕೊಂಡಿದ್ರು, ತುಂಬಾ ಖುಷಿ ಪಡ್ತಿದ್ರು. ಆದ್ರೆ ಈಗ ಎಲ್ಲ ಉಲ್ಟಾ ಆಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಪರವಾಗಿಲ್ಲ, ನೀವು ಆರಾಮಾಗಿರಿ, ನೀವ್ ಅನ್ಕೊಂಡಾಗೆ ಯಾವುದು ನಡೆಯಲ್ಲ ಅಂತ ಹೇಳಿ ನನ್ನ ಮತ್ತೆ ನಿಧಿನ ದೂರ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಧಿ ಯಾವತ್ತಿದ್ರು ನನ್ನವ್ರೆ, ಹಾಗೆ ನಮ್ಮಿಬ್ರನ್ನ ದೂರ ಮಾಡಕ್ಕೆ ನೀವೇನೇ ಪ್ಲಾನ್ ಮಾಡಿದ್ರು ಅದ್ಯಾವುದು ನಡೆಯಲ್ಲ. ನಾವಿಬ್ರು ದೂರ ಆಗೋದು ಇಲ್ಲ, ನಾವು ಮದ್ವೆ ಆಗೇ ಆಗ್ತೀವಿ ಅಂತ ಕರ್ಣ ಹೇಳ್ತಾರೆ. ಆಗ ಅಲ್ವಾ ನಿಧಿ ಅವರೇ ಅಂದಾಗ, ಕರೆಕ್ಟ್ ಆಗಿ ಹೇಳಿದ್ರಿ ಕರ್ಣ ಸರ್, ಈಗ್ಲಾದ್ರೂ ಇಷ್ಟೆಲ್ಲ ಆದ್ಮೇಲೆ ಇವ್ರಿಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವಿನ್ನೇನ್ ಮಾಡಕ್ಕಾಗತ್ತೆ, ಏನ್ ಬೇಕೋ ಇವ್ರ ಇಷ್ಟ ಬಂದಾಗ ಪ್ಲಾನ್ ಮಾಡ್ಲಿ, ಅದನ್ನೆಲ್ಲ ನಾವು ಆರಾಮಾಗಿ ಉಲ್ಟಾ ಮಾಡೋಣ ಅಂತ ನಿಧಿ ಹೇಳ್ತಾರೆ. ನೋಡಿ, ಮತ್ತೆ ಮತ್ತೆ ಅದು ಇದು ಅನ್ಕೊಂಡು ಏನು ಪ್ಲಾನ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಯಾವ್ದು ನಡೆಯಲ್ಲ ಅಂತ ಹೇಳಿ ಆಗ ನಿಧಿ ನಗ್ತಿರ್ತಾರೆ. ಕರ್ಣ ಸರ್, ಇಂಥವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಬನ್ನಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನಿಧಿ. ಆಗ ಏನಾಗ್ತಿದೆ ಅರ್ಥನೇ ಆಗ್ತಿಲ್ವಲ್ಲ ನನ್ಗೆ, ಹಾಗಾದ್ರೆ ಇಷ್ಟೊತ್ತವರೆಗೂ ಇವ್ರು ಮಾತಾಡಿದ್ದೆಲ್ಲ ಬರೀ ನಾಟಕನ, ನಿಧಿ ಬೈದಿದ್ದೆಲ್ಲ ಬೇಕು ಅಂತ ನಾನು ಇದೀನಿ ಅಂತ ನಾಟಕ ಮಾಡಿದ್ದ, ಯಾವ್ದು ನಿಜ ಅಲ್ವಾ ಅಂತ ರಮೇಶ್ ಅನ್ಕೊಂಡು ಏನ್ ಮಾಡ್ಲಿ, ಇವ್ರು ನೋಡಿದ್ರೆ ಈ ತರ ಮಾತಾಡೋ ಹೋಗ್ತಿದ್ದಾರೆ, ಕರ್ಣ ನೋಡಿದ್ರೆ ಮದ್ವೆಗೆ ಒಪ್ಕೊಂಡಿದ್ರು, ನಿಧಿ ಇಷ್ಟು ಆರಾಮಾಗಿರಕ್ ಹೇಗ್ ಸಾಧ್ಯ ಅಂತ ಯೋಚನೆ ಮಾಡ್ತಿರ್ತಾರೆ ರಮೇಶ್ ಅವರು. ವಾಪಸ್ ಮನೆಗೆ ಹೋಗಿದ ತಕ್ಷಣ ಆಗ ಅದು ಏನ್ ಮಾತಾಡಕ್ ಹೋಗಿದ್ರಿ, ಎಲ್ಲ ಮಾತಾಡಾಯ್ತಾ, ಆಸ್ಪತ್ರೆಯಲ್ಲಿ ಏನಾದ್ರು ಸಮಸ್ಯೆನಾ ಅಂತ ಆಗ ನಿತ್ಯ ಹೇಳಿದಾಗ, ಇಲ್ಲ ಅಕ್ಕ, ನಾನೇನೋ ಕ್ಲಿನಿಕ್ ಬಗ್ಗೆ ವಿಚಾರಿಸ್ಬೇಕಿತ್ತು, ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ ಅಷ್ಟೇ ಅಂತ ಕರ್ಣ ಸರ್ ಹತ್ರ ನಾನು ಸಹಾಯ ತಗೋತಿದ್ದೆ ಅಂತ ನಿಧಿ ಹೇಳ್ತಾರೆ. ಸರಿ ಆಯ್ತು, ಈಗ ಆದಷ್ಟು ಬೇಗ ನಿನ್ ಮದ್ವೆ ತಯಾರಿನ ಶುರು ಮಾಡ್ಕೋಬೇಕು, ಯಾಕಂದ್ರೆ ಅಜ್ಜಿ ಮದ್ವೆನ ಆದಷ್ಟು ಬೇಗ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಾನು ಮತ್ತೆ ಕರ್ಣ ಎಲ್ಲ ಜವಾಬ್ದಾರಿನೂ ತಗೋತೀವಿ, ಆದ್ರೆ ಕರ್ಣ ಹುಡುಗನ್ ಬಗ್ಗೆ, ಹುಡುಗನ್ ಮನೆಯವ್ರ ಬಗ್ಗೆ ನೀವೇ ವಿಚಾರಿಸ್ಬೇಕು, ಹಾಗೆ ತೇಜಸ್ ವಿಷಯದಲ್ಲಿ ಆಗಿರೋ ತರ ಯಾವ್ದೇ ಕಾರಣಕ್ಕೂ ಈ ಮದ್ವೆಲ್ ಆಗ್ಬಾರ್ದು ಅಂತ ನಿತ್ಯ ಹೇಳ್ತಾರೆ ಕರ್ಣನ್ ಹತ್ರ. ರಮೇಶ್ ಮುಂದೆ ನಾನು ನಿಧಿ ಮದ್ವೆ ಆಗ್ತೀವಿ, ನಿಮ್ ಪ್ಲಾನ್ ಉಲ್ಟಾ ಆಗತ್ತೆ ಅಂತ ಕರ್ಣ ಹೇಳ್ತಾರೆ. ನಿಧಿ ಮಾತನ್ನ ಕೇಳಿ ಟೆನ್ಷನ್ ಆಗುತ್ತೆ ರಮೇಶ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ರೋ ಬೆಲ್ ಐಕಾನ್ ಹಾಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.